ನನ್ನ ಬ್ಲಾಗಲ್ಲಿ ಯಾವಾಗ ನೀವು ಶೆಟ್ಕಿ ನೋಡ್ತೀರ ಗೈಸ್ ಅವಾಗ ನೀವು ಅರ್ಥ ಮಾಡ್ಕೊಬಿಡಿ ಏನಂತ ಅಂದರೆ ಇವನು ಕಾರ್ ತೆಗಿತಿದ್ದಾನೆ ಅಂತ. CT100 ಇಲ್ಲಿ ನೆರಳಲ್ಲಿ ನಿಲ್ಸಿತ್ತೆ. ಈಗ ಕಾರ್ ತೆಗಿಬೇಕಿತ್ತು, ಸೊ ಅದಕ್ಕೆ ಈಗ ಇಲ್ಲಿ ಹೊರಗಡೆ ನೆರಳಲ್ಲಿ ನಿಲ್ಸಿದ್ದೀನಿ ನೋಡಿ. ಇಲ್ಲಿ ನಿಲ್ಸಿದ್ದೀನಿ. ಇಲ್ಲೆಲ್ಲಾರು ನಿಲ್ಸೋಣ ಅಂದರೆ ಬಿಸಿಲು ಐತೆ. ಇವಾಗ ನಾವು ಅಮ್ಮನೇನೋ ಕಾರ್ ತೆಗಿತೀನಿ ಅಂತ ಹೇಳ್ತಿರೋ. ತಗೊಳ್ಳಮ್ಮ ತೆಗಿ ತೆಗಿ. ಮತ್ತೆ ಕಾರಿನ DL ಎಲ್ಲ ಐತೆ. ಹಾಂ ಮತ್ತೆ ಸುಮ್ಮನೆ ಮಾಡಿಸಿದ್ಯಾ? ಮತ್ತೆ DL ಹಾಂ ಸುಮ್ಮನೆ ಮಾಡಿಸಿದ್ಯಾ? ಗೈಸ್ ನಾವಮ್ಮ ಕಾರಿನ DL ಐತೆ, ಸ್ಕೂಟಿದು DL ಐತೆ, ಬಟ್ ಯಾವುದೂ ಓಡಿಸೋದೇ ಇಲ್ಲ. ಸುಮ್ಮನೆ ಇಟ್ಕೊಂಡವ್ರೆ ಸ್ಟೇಟಸ್ ಹಾಕಕ್ಕಷ್ಟೇ ಅದೆಲ್ಲ. ತಾಳಿ ಪಾಪ CT100 ಹೊರಗಡೆ ನಿಲ್ಸಿದ್ದೀನಿ. ಗೈಸ್ ಇವಾಗ ಕಾರನ್ನ ಶೆಡ್ಡಿಂದ ತೆಗ್ದಾಯ್ತು. ಆ್ಯಕ್ಚುಲಿ ಇವಾಗ ನಾವಮ್ಮ ಬಾ ಮಳಲಿಗೆ ಹೋಗ್ಬಿಟ್ಟು ಬರೋಣ ಅಂತ ಹೇಳಿದ್ರು. ಸೊ ಅದಕ್ಕೀಗ ಮಳಲಿಗೆ ಅಯ್ಯೋ ಸಡನ್ನಾಗಿ ಇಲ್ಲಿ ಮಿರರಲ್ಲಿ ನೋಡಿದ್ನ ಅಲ್ಲಿ ಹೊಗೆ ನೋಡಿ ಇಲ್ಲಿ. ನಾನು ಇದು ಏನಪ್ಪ ಆಗೈತೆ ಅಂದ್ಕೊಂಡೆ. ಏನೋ ಸುಟ್ಟಾಕಲ್ಲೇನೋ ಇಟ್ಟವ್ರೆ ಏನೋ. ಫುಲ್ಲು ಸ್ಮೋಕ್ ಪೊಲ್ಯೂಷನ್ ಆಗ್ತೈತೆ ಅಲ್ಲಿ ಆಯಿತಾ. ಮಳಲಿಗೆ ಹೋಗ್ಬಿಟ್ಟು ಬರೋಣ, ಹಂಗೆ ಶಿಯಾ ಪಾಪುನ ಕರ್ಕೊಬರೋಣ ಅಂತ ಹೇಳಿದ್ರು. ಸೊ ಅದಕ್ಕೆ ಕಾರ್ ತೆಗ್ದಿರೋದು ಗೈಸ್. ಚಲೋ ಇದೇ ನೋಡಿ ಮುಸ್ರೆ ಬಕೆಟ್. ಅಯ್ಯೋ ಇದ್ರಲ್ಲಿ ಫುಲ್ಲು ಮುಸ್ರೆ ಐತ್ ಗುರು. ಮುಸ್ರೆ ಬಕೆಟ್ ಇಲ್ಲಿ ಮುಂದೆ ಇಟ್ಟಿದ್ದೀನಿ. ಗೈಸ್ ನಾವಪ್ಪ ನೋಡಿ ಚೆಲ್ಲಿದ್ರೆ ನೀನೇ ಕ್ಲೀನ್ ಮಾಡಬೇಕು ಅಂತವ್ರೆ. ಕರೆಕ್ಟ್. ಹೌದೌದು. ಸರಿ ಹೋಗ್ಬರ್ತೀನಿ. ಗಾಡಿನ ಅವಳ ಕೈಲಿ ಗಾಡಿ ಇದ್ರೆ 25,000ನೇ ಫೈನ್ ಹಾಕೋದು. ಲೈಸೆನ್ಸ್ ಇಲ್ದಲೆ ನೀವು ಗಾಡಿ ಓಡಿಸ್ಕೊಂಡು ಅಲ್ಲಿ ಬರಕ್ ಹೋದ್ರೆ ಬಸ್ ಇದ್ರು ಆ ಮಗ ಕರ್ಕೊಂಡು ಇಲ್ಲ ಗಾಡಿ ಅಲ್ಲಿ ನಿಲ್ಸ್ಬಿಟ್ಟು ಹೋಗ್ಬೇಕು ನಡ್ಕೊಂಡು. ಅಲ್ಲಿ ಗಾಡಿ ನಿಲ್ಸಿ ಹಂಗೆ ದಾರಿಲೇ ಹೋಗ್ಬೋದಾಗಿತ್ತು ಆರಾಮ್ಸೆ. ಹತ್ರ ಇತ್ತು. ಬತ್ತೀನಿ ತಡಿ ಅಲ್ಲಿಗೆ. ಹೆಲ್ಮೆಟ್ ಎಲ್ಲಿ ತಗೊಳ್ಳೋದು? ಅವರೇ ಹೆಲ್ಮೆಟ್ ಕೊಡ್ತೀನಿ ಅಂತವ್ರ. ಏನಮ್ಮ ಆಗೈತೆ ಈಗ? ಪೊಲೀಸರು ಅದಕ್ಕೆ ಇರೋದು ತಗೊಳ್ಳಿ. ಅಲ್ಲ ಏನಾಗೈತೆ ಅಂತ ವಿವರ್ಸ್ ಬಂಗೆ ಹೇಳ್ಬಿಡು. ಅಂದ್ರೆ ಗಾಡಿ ಶಾಂತಿಗ್ರಾಮಕ್ಕೆ ಆಸ್ಪತ್ರೆಗೆ ಪಾಪುಗೆ ಇಂಜೆಕ್ಷನ್ ಇತ್ತಲ್ಲ, ಇವಾಗ ಡಾಕ್ಟರ್ ಇರಲ್ಲ ಅಂತ ಬೇಗ ಬಂದಿದ್ದಾರೆ. ಬೆಕ್ಕು ಏನೋ ಗೆಬ್ರಿತ್ತು ಪಾಪುಗೆ. ಅದಕ್ಕೆ ಅವಳ ತಕ್ಷಣ ಬಂದಿದ್ದಾಳೆ ಗಾಡಿಲೆ. ಬಸ್ ಸಿಗುತ್ತೋ ಇಲ್ವೋ ಅಂತ ಗಾನು ಕೈಲಿ ಗಾಡಿ ಕೊಟ್ಕೊಂಡ್ ಬಂದಿದ್ದಾಳೆ. ಅಲ್ಲಿ ಪೊಲೀಸರು ಶಾಂತಿಗ್ರಾಮದಲ್ಲಿ ಹಿಡ್ದಿದಾರಂತೆ. ನಮ್ ಗಾನವಿಗೆ ಲೈಸೆನ್ಸ್ ಇಲ್ಲ ಏನಿಲ್ಲ. ಯಾಕೆ ಬೇಕು ಹೇಳು? ಇಲ್ಲೇ ಮನೆ ಹತ್ರನೇ ಗಾಡಿ ಕೊಡಕ್ ನಾವಮ್ಮ ಹಿಂದೆ ಮುಂದೆ ಮಾಡುತ್ತೆ. ಇನ್ನಲ್ಲಿ ಶಾಂತಿಗ್ರಾಮದ ಹತ್ರ. ಶಾಂತಿಗ್ರಾಮ ಅಂದ್ರೆ ಹಾಸನಿಂದ ಹೋಗಿಲ್ಲ. ಮಳೆ ಅದೇ ಗೊತ್ತಾಯ್ತು ಆಗ್ಲಿ. ಯಾಕೆ ಬೇಕು? ಫಸ್ಟ್ ಆ ಮಳಲ್ಲಿ ರೋಡ್ ಕರುಗಳಿರುತ್ತೆ. ಅವಳು ಕ್ಲೀನಾಗಿ ಗಾಡಿ ಇನ್ನ ಕ್ಲೀನಾಗಿ ಗೊತ್ತಿಲ್ಲ, ಓಡ್ಸಕ್ಕೂ ಬರಲ್ಲ. ವಾ ಇಟ್ಕೊಳ್ಳಿಲ್ವಾ? ತಿರ್ಗಿಸ್ಕತಿ ಹಂಗೆ. ಗೈಸ್ ನಮ್ಮಮ್ಮ ಏನೋ ಕಲ್ಲಂಗಡಿ ಹಣ್ಣು ತಗೊಂಡೋಗೋಣ ಅಂತ ಇಟ್ಟಿದ್ರಂತೆ ಮಳಲಿಗೆ. ಬಟ್ ಅದು ಮರ್ಕೊಬಿಟ್ಟವ್ರೆ. ಅಂದರೆ ಮರ್ತವ್ರೆ ಅದನ್ನು ಇಟ್ಕೊಂಡಿಲ್ಲ. ಪಾಪ ಕಲ್ಲಂಗಡಿ ಹಣ್ಣು ಇಟ್ಟಿತ್ತಂತೆ. ತಗೊಂಡೋಯ್ತಾ? ಹಾ ಎಲ್ಲೈತೆ? ಕಾರಲ್ಲ ಐತಾ? ಸರಿ ಹೋಗಿ ಬರ್ತೀವಿ. ಗೈಸ್ ನಾವು ಅಮ್ಮ ನೋಡಿ ಇಲ್ಲಿ ಕಾರಲ್ಲೇ ಇಟ್ಕೊಂಡವ್ರೆ. ಅಲ್ಲಿ ನೋಡಿದ್ರೆ ಆ ಪೊಲೀಸ್ ಏನೋ ಹಿಡ್ದವ್ರೆ ಅಂತ ಆ ಟೆನ್ಷನಲ್ಲಿ ಕಲ್ಲಂಗಡಿ ಹಣ್ಣು ಇಟ್ಕೊಂಡೇ ಇಲ್ಲ ಅಂತ ಗಾಬರಿ ಆಗೋರೆ. ಏನೋ ಎಲ್ಲೈತೆ ಕಲ್ಲಂಗಡಿ? ಅಲ್ಲೇ ಐತಾ? ಟೆನ್ಷನಲ್ಲಿ ಏನೆಲ್ಲ ಆಗುತ್ತೆ ಅಂತ ಇದೇ ಒಂದು ಎಕ್ಸಾಂಪಲ್. ನಿಂಗೆ ಸಿಟ್ಟಲ್ಲೂ ಏನೆಲ್ಲ ಆಗುತ್ತೆ, ಬೇಜಾರಲ್ಲೂ ಏನೂ ಆಗಲ್ಲ. ಏನಿದಿಲ್ಲ. ಗೈಸ್ ಏನ್ ಮಾಡೋದು ಕಲ್ಲಂಗಡಿ ಹಣ್ಣನ್ನು ಒಳಗಡೆನೆ ಇಟ್ಕೊಂಡಿಲ್ಲ ಅಂತ ಹೇಳ್ತಾರಲ್ಲ. ಏನ್ ಮಾಡೋದು ಹೇಳಿ? ಇದಕ್ಕೆ ಏನು ಮಾಡಬೇಡ, ನೀಟಾಗಿ ಗಾಡಿ ಓಡಿಸಿ ಸಾಕು.
ಗೈಸ್ ಆಕ್ಚುಲಿ ಇಲ್ಲಿ ನಮ್ ಗಾನವಿ ಸ್ಕೂಲ್ ಹತ್ರ ಒಂದು ಕಬ್ಬಿನ ಹಾಲ್ ಅಂಗಡಿ ಇದೆಯಾ, ಸೂಪರ್ ಆಗಿರುತ್ತೆ ಮಾತ್ರ ಅಲ್ಲಿ ಕಬ್ಬಿನಾಲು. 30 ರೂಪಾಯಿ ಗ್ಲಾಸು, ಸ್ವಲ್ಪ ದೊಡ್ಡ ಗ್ಲಾಸಲ್ಲಿ ಕೊಡ್ತಾರೆ, ಸಕ್ಕದಾಗಿರುತ್ತೆ ಮಾತ್ರ. ಸೊ ಬನ್ನಿ ಈಗ ಹಂಗೆ ಆನ್ ದ ವೇಗ ಹೋಗ್ತಿರ್ಬೇಕಾದ್ರೆ ಆ ಕಬ್ಬಿನಾಲನ್ನ ಈಗ ಕುಡ್ಕೊಂಡು ಹೋಗೋಣ. ಹಂಗ ನನ್ಗೆ ಆಫ್ ಸಾಕು ಕಣಪ್ಪ. ಯಾಕೆ ಸೂಪರ್ ಆಗಿರುತ್ತಮ್ಮ. ಅಷ್ಟೆಲ್ಲ ಕುಡಿಯಕ್ಕೆ ಪೈನಾಪಲ್ ಹಾಕ್ತಾರೆ, ದ್ರಾಕ್ಷಿ ಹಾಕ್ತಾರೆ, ಆರೆಂಜು ಹಾಕ್ತಾರೆ. ನಂಗೆ ಆ ಥರ ಜ್ಯೂಸೇ ಬೇಡ, ಓನ್ಲಿ ಒಂದ್ರಲ್ಲೇ ಮಾಡ್ಬೇಕು. ಕಬ್ಬಿನಾಲು ಅಂದ್ರೆ ಕಬ್ಬಿನಾಲು. ಪೊಲೀಸ್ ಹಿಡಿತಾವಲ್ಲ. ಪ್ಲೇನ್ ಮಾಡಿ ಭಯ್ಯ, ಬರೀ ಕಬ್ಬು ಹಾಕಿ. ಹಾ ಬರೀ ಹಾಲು. ಗೈಸ್ ಆಕ್ಚುಲಿ ಕಬ್ಬಿನಾಲು ಯಾಕೋ ಓಕೆ ಇದ್ದಂಗೆ ಇತ್ತಪ್ಪ ಅಲ್ವೇನಮ್ಮ? ಚೆನ್ನಾಗಿತ್ತು, ಸ್ವೀಟ್ ಕಡಿಮೆ ಅನ್ನಿಸ್ತು. ಅದೇ ಚೆನ್ನಾಗಿರುತ್ತಪ್ಪ, ಸ್ವೀಟ್ ಎಲ್ಲ ಸೂಪರ್ ಆಗಿರುತ್ತೆ. ಬಟ್ ಯಾಕೋ ಇವತ್ತೇ ನನ್ನ ಮಗಂದು ಚಣಿ ಕಬ್ಬು ಒಟ್ಟಿಗೆ ಹಾಕಿದ್ರು, ಸಣ್ಣದ 2 ಚಣಿ ಕಬ್ಬು ಹಾಕಿದ್ರೆ ಸ್ವೀಟ್ ಜಾಸ್ತಿ. ಚಣಿ ಕಬ್ಬನೇ ಚೀನಾದಿಂದ ತಂದಿರ್ತಾರ? ಚೀನಾದಿಂದ ತರ್ತಾರ, ಮತ್ತೆ ಬೆಳಿತಾರೆ. ನಾನು ಶುರು ಮಾಡ್ತೀನಿ. ಬರೀ ಹೇಳೋದ್ರಲ್ಲೇ ಇಲ್ಲ ಪಾಪ, ಇದೇ ಆಯ್ತು ನಿಂದು. ಬರೀ ಶುರು ಮಾಡ್ತೀನಿ. ಫಸ್ಟ್ ಆಫ್ ಆಲ್ ಚಾನಲ್ ನಿಂಗೆ ಏನು ಇಡೋದು ಅನ್ನೋದೇ ಗೊತ್ತಿಲ್ಲ, ಜೊತೆಗೆ ಚಾನಲಲ್ಲಿ ಏನು ಕಂಟೆಂಟ್ ಬಿಡೋದು ಅನ್ನೋದೇ ಗೊತ್ತಿಲ್ಲ. ಬರೀ ಕೇಳಿದ್ರೆ ನನ್ನನ್ನು ಎಕ್ಸ್ಪೋಸ್ ಮಾಡ್ತೀನಿ. ನಿನ್ನೇನೋ ನಿನ್ನ ಏನು ಗೊತ್ತಾ ಚಕ್ರಮ್ಮ, ಹೇಳಪ್ಪ. ಮಾಡ್ತೀನಿ, ನನಗೂ ಮಾಡಬೇಕು ಅನ್ನೋದಿದೆ. ನಾನು ಆಗಲಿ ಆಂಟಿರಾಗಲಿ ಹೆಂಗೆ ಅಂದರೆ, ಈಗಿನವರು ಕ್ಯಾಮ್ರಾ ಕೈಲಿ ಫೋನ್ ಬರ್ತಿದ್ದಂಗೆ ಹಿಂಗೆ ಅನ್ಕೊಂಡು ಹಿಂಗೆಲ್ಲ ಅನ್ಕೊಂಡು ಫೋಟೋ ತೆಕ್ಕತ್ತಾರಲ್ಲ, ಆ ಥರ ಅಲ್ಲ. ನಾನು ಆ ಥರ ಇದ್ದಿದ್ರೆ ಇಷ್ಟೊತ್ತಿಗೆ ವಿಡಿಯೋ ಶುರು ಮಾಡ್ತಾ ಇದ್ದೆ. ನನ್ಗೆ ಆ ಸ್ವಭಾವ ಇಲ್ವಲ್ಲ ನೋಡು. ಅಂತಾರೆ ಆಂಟಿದಿರಾಗ್ಲಿ ಮತ್ತೆ ಹುಡುಗಿರಾಗ್ಲಿ ಹಂಗೇನೆ. ಫೋಟೋ ಕೈಯಲ್ಲಿ ಫೋನ್ ಇತ್ತ ರೆಡಿ ಆಗ್ಬಿಟ್ರ ತಗೋ, ಹಿಂಗೆ ಅದು ಹಿಂಗೆ ಅಲ್ಲೇ ನಿಂತಿದ್ದಲ್ಲೇ ಭರತನಾಟ್ಯ ಮಾಡ್ತಾರೆ. ಮುಷ್ಟಿ ಮಾಡೋದು ಆ ತರ ಸ್ವಭಾವನೇ ಆಗಿದ್ರೆ ಇಷ್ಟೊತ್ತಿಗೆ ನೀನ್ ಹೇಳ್ದಂಗೆ ವಿಡಿಯೋ ಶುರು ಮಾಡ್ತಿದ್ದೆ. ನನ್ಗೆ ಒಂದ್ ಸ್ವಲ್ಪ ಈ ಕ್ಯಾಮ್ರಾ ಆನ್ ಆಗ್ತಿದ್ರಂಗೆ ಒಂದ್ ಸ್ವಲ್ಪ ನಾಚಿಕೆ, ಅದ್ರಲ್ಲೂ ನಿನ್ ಕಡೆಯಿಂದ ಒಂದ್ ಸ್ವಲ್ಪ ಕಡಿಮೆ. ಅದು ಸಾಕಿಲ್ಲೇ ನಿಲ್ಸು. ಗಾನು ಅಲ್ಲಿ ಬಾನಿ ಬಕೆಟ್ ತಗ, ಇಲ್ಲಿ ಸುಮ್ನಿರು. ಎತ್ತಾಳೆ, ಪೊಲೀಸ್ ಕೈಲಿ ಸಿಗಾಕೊಂಡಿಲ್ವಾ? ಎತ್ಲಿ ಇದನ್ನಾದ್ರೂ. ಇಲ್ಲಿ ಬಾರ, ಇಲ್ಲೇ ಅಲ್ಲತ್ತೆ ಗೊತ್ತಾಗಲ್ವಾ ಅಷ್ಟೇ ನಿಮ್ಗೆ? ಪೊಲೀಸ್ ಹತ್ರ ಸಿಗಾಕೊಂಡಿದ್ದೀರಲ್ಲ. ಅವರು ಇವತ್ತು ಹಂಗೆ ಸ್ನಾನ ಮಾಡಿದಲ್ಲ, ಹಂಗೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಈಗ 500 ರೂಪಾಯಿ ಕಟ್ರಾ? ಪೊಲೀಸಿಗೆ ಕೊಟ್ಟಿಲ್ಲ, ಹೆಲ್ಮೆಟ್ ತಗೊಬಂದು 500 ರೂಪಾಯಿ ಕೊಟ್ಟು ಬಿಡಿ, ಒಳ್ಳೇದೇ ಆಯ್ತು. ಗೈಸ್ ನಮ್ಮ ಅಜ್ಜಿ ಇಲ್ಲೇ ಹೊರಗಡೆ ಕೂತವ್ರೆ. ಏನಜ್ಜಿ ಸಮಾಚಾರ? ಪೊಲೀಸ್ ಕೆಲ್ಸಿಗೆ ಹಾಕೊಂಡು ಹೇಳು. ನಂಗಾಗ 18 ಆಗಿತ್ತು ನಡಿ. ನಿಂಗೆ 18 ಆಗ್ದಲೆ ಗಾಡಿ ಓಡಿಸ್ತಿಲ್ಲ. ಬಾನಿ ಬಕೆಟ್ ಎತ್ ಫಸ್ಟ್ ಎತ್ತು. ನೀನು ಎತ್ತು ಚಲ್ಲಲ್ಲ ಕಣವ. ಈ ಕ್ಯಾಪ್ ಇಟ್ಕೊಬೇಡ, ಅದೇನ್ ಇಟ್ಕ. ಗೈಸ್ ನೋಡಿ, ನಮ್ ಗಾನವಿಗೆ ಪ್ರೋಟೀನ್ ಶೇಕ್ ತಗೊಂಡ್ ಬಂದಿದೀನಿ. ಒಂದು ಥ್ಯಾಂಕ್ಸ್ ಅದ್ರ ಹೇಳಿ. ಪ್ರೋಟೀನ್ ಶೇಕ್ ಸಿಯಾ, ನಂಗೆ ಐಸ್ ಕ್ರೀಮ್ ನಂದು. ಗೈಸ್ ನೋಡಿ ಇಲ್ಲಿ 500 ರೂಪಾಯಿಗೆ ಹೆಲ್ಮೆಟ್ ಎಷ್ಟು ಚೆನ್ನಾಗಿರೋದು ಕೊಟ್ಟಾರ ಪೊಲೀಸ್ ಅವರೇ. ಈ ಪೊಲೀಸ್ ಅವರೇ ಕೊಟ್ಟಿರೋದಲ್ವಾ? ಓ ವಾ, ಪರವಾಗಿಲ್ಲ ನೋಡಮ್ಮ. ಹೆಲ್ಮೆಟರ್ ಅಲ್ಲೇ ಇಟ್ಕೊಳ್ಳೋಣ ಪೊಲೀಸ್ ಹಿಡಿಯೋ ಜಾಗದಲ್ಲಿ. ಒಳ್ಳೆ ಬಿಸ್ನೆಸ್. 200 ರೂಪಾಯಿ ಹೆಲ್ಮೆಟ್. ಅದು ಅವ್ರ ಫೋಟೋ ತಕ್ಕೊಳಕ್ ಒಂದು DL ಯಾರ ಹೆಸರಲ್ಲಿ ಇರೋದು ಸುಮ್ಮನೆ ನನ್ನ ಹೆಸರಲ್ಲಿ ಇದೆ ಅಂದ್ರಾಗ ನೀವು ಬಂದು ಫೋಟೋ ತಕ್ಕೊಳ್ಳಿ ಅಂದ್ರು. ನ್ಯೂಸ್ ಪೇಪರಿಗೆ ಹಾಕ್ತಾರೆ ಅಂತ. ಅಲ್ಲ ನಿಮ್ದು DL ಇಲ್ಲ ತಾನೆ? ಅಲ್ಲ ನಿಮಗೆ ಫಸ್ಟ್ ಆಫ್ ಆಲ್ ಗಾಡಿ ಓಡ್ಸಕ್ಕೆ ಬರಲ್ಲ ನಿಮ್ಗೆ. ಚುಚ್ಚಿದ್ರ ಈಗ ಸೂಜಿ ಚುಚ್ಚಿದ್ರ? ಎಲ್ಲಿಗೆ ಚುಚ್ಚಿದ್ರು ಶಿಯಾ? ಎಲ್ಲಿ? ಕೈಗಾ? ಕೈಗೆ ಚುಚ್ಚಿದ್ರ ಶಿಯಾ? ಅಂಡಿಗೆ ಚುಚ್ಚಬೇಕಿತ್ತು. ಅಂಡಿಗೆ. ಈ ಕೈಗಲ್ವಾ? ಗೈಸ್ ನೋಡಿ ಇಲ್ಲಿ ಗಾನವಿ ಎಲ್ಲಿ ಅಂತ ಕೇಳ್ತಿದ್ರಲ್ಲ, ಇಲ್ಲೊಳ್ಳೆ
ದನ ಕಾಯ್ಕೊಂಡು ಇಲ್ಲೇ ಅವಳೆ. ನೀನ್ ಈಗಿರು, ನಾನು ಅಲ್ಲಿಗೆ ಹೋಗ್ತೀನಿ ಆಯ್ತಾ? ಆಯ್ತಾ? ದನ ಕಾಯ್ದೆ ಎಷ್ಟು ದನ ಕಾಯ್ದೆ? ಹಾ, ಎಷ್ಟು ದನ ಕಾಯ್ದೆ ಗಾನು? ಕಾಯ್ದೆ ಇಲ್ಲ ಎಲ್ಲ ಗಾನು ಹಂಗಂತ ಜೋಲೋ ಚಿಪ್ಪು ಗೊತ್ತು ತರ್ಸಿದ್ಯಲ್ಲ. ಹಾ, ಚಾಲೆಂಜ್ ಮಾಡ್ತೀಯಾ? ಚಾಲೆಂಜ್ ಯಾರು 15 ನಿಮಿಷ ಸುಮ್ಮನೆ ಇರ್ತಾರೆ, ಅವ್ರು 500 ರೂಪಾಯಿ ಕೊಡ್ಬೇಕು ಆ ಜೋಲೋ ಚಿಪ್ ತಿಂದು. ಹಾ, 1/4 ಗಂಟೆ ಸುಮ್ಮನೆ ಇರಬೇಕು. ಒಂದು ಡ್ರಾಪ್ ನೀರು ಕುಡಿಯಂಗಿಲ್ಲ, ಯಾ ಮಿಲ್ಕ್ ಶೇಕ್ ಕುಡಿಯಂಗಿಲ್ಲ, ಬಾಳೆಹಣ್ಣು ತಿನ್ನಂಗಿಲ್ಲ, ಸ್ವೀಟ್ ಐಟಮ್ಸ್ ಏನು ತಿನ್ನಂಗಿಲ್ಲ, ನೀರು ಕುಡಿಯಂಗಿಲ್ಲ. 1/4 ಗಂಟೆ ಸುಮ್ಮನಿದ್ರೆ ನಾನು ನೀನು ಈಗ ಆಡೋಣ ಅನ್ಕೋ. ನೀನೇನಾರು 1/4 ಗಂಟೆ ಸುಮ್ಮನೆ ಇರ್ಲಿಲ್ಲ ಅಂದ್ರೆ ನೀನು ನನಗೆ 500 ರೂಪಾಯಿ ಕೊಡ್ಬೇಕು. ನಾನು ಸುಮ್ಮನೆ, ನೀನು ಸುಮ್ಮನೆ ಅಂದ್ರೆ ಸುಮ್ಮನೆ ಯಾರು ಕೊಡಂಗಿಲ್ಲ. ಅವಾಗ ಅತ್ತೆ ಕೊಡುತ್ತಾಗ ಹೆಲ್ಮೆಟ್ ಸ್ಪಾನ್ಸರ್ ಮಾಡ್ಯಾರ ನಮ್ಮ ಅತ್ತೆ ಇವತ್ತು. ಗೈಸ್, ಇವತ್ತು ಶಿಯಾ ನಮ್ ಜೊತೆ ಹಾಸನಿಗೆ ಬರ್ತಿದ್ದಾಳೆ. ಶಿಯಾ, ಬರ್ತೀಯ ಹಾಸನಕ್ಕೆ? ಯಾರ ಜೊತೆ ಹೋಯ್ತಿ ಹಾಸನಕ್ಕೆ? ಶೋಭನ್ ಜೊತೆ ಹೋಯ್ತಿಯಾ? ಸೈಕಲಿಗೆ ಎತ್ಕೊಂಡು ಹೋಯ್ತೀನತ್ತೆ, ಆಯ್ತಾ? ಸೈಕಲ್ ತಗೊಂಡಿದ್ದಲ್ಲ ಹಿಂದೆ ಡಿಕ್ಕಿಗೆ ಹಾಕೊಳ್ಳಿ, ನಾ ಅಲ್ಲಿ ಆಯ್ತು ಹೊಡಿತೈತೆ, ಅವ್ರ ಅಮ್ಮಂಗೆ ಹೊಡಿತಿರೋದ. ಆಯ್ತು ಇಟ್ಟೆ. ನೋಡಲಿ ಜುಟ್ಟೆಲ್ಲ ಕಿತ್ತಾಗ್ತಿರೋದ. ಗೈಸ್, ನಮ್ಮ ಅತ್ತೆ ಒಂದು ನಂಗೆ ಚಾಲೆಂಜ್ ಕೊಟ್ಟಿದ್ರು. ಏನಂತ ಗೊತ್ತಾ? ನೋಡು, ನಾನು ಮದ್ವೆ ಆಗಕ್ಕಿಂತ ಮುಂಚೆ ಹೆಂಗಿದ್ದೆ ಹಂಗಾಗಿ ತೋರಿಸ್ತೀನಿ ಅಂತ ಚಾಲೆಂಜ್ ಹಾಕಿದ್ರು. ಜ್ಞಾಪನ ಇತ್ತತ್ತೆ? ಇಲ್ಲ, ಆಗಿಲ್ಲ. ಸಣ್ಣ ಆಗಿದ್ದೀರಾ, ಬಟ್ ಆ ರಕ್ಷಿತಾ ನಿಮ್ಮ ಹೆಂಗ್ ರಕ್ಷಿತಾ ಇಲ್ಲ, ಇವಾಗ ಪ್ರೇಮಿನ್ ರಕ್ಷಿತಾ ಆ ತರ ಆಗಿದ್ದೀರಾ. ಗೈಸ್, ನಮ್ ಶಿವನ್ ಕರ್ಕೊಂಡು ಹೋಗೋಣ ಅಂತ ಇವತ್ತು ಪ್ಲಾನು, ಆದ್ರೆ ನನ್ ಮಗನ್ ಅದ್ ಬಿಡ್ತಾನೆ ಇಲ್ಲ. ಆಯ್ತು, ಬರ್ತೀವಿ ತಗ. ಹಾ, ಸರಿ. ಸರಿ ಅಜ್ಜಿ, ಬರ್ತೀವಿ. ಸರಿ ಅಣ್ಣ, ಹಾ ಬರ್ತೀವಿ. ಗೈಸ್, ಆಕ್ಚುಲಿ ನಮ್ಮ ಮಿಷನ್ ಇದ್ದಿದ್ದು ಇವತ್ತು ನಮ್ಮ ಶಿಯಾ ಪಾಪುನ ಬರೋಣ, ಒಂದು 3 ದಿನ ನಾವೇ ಇಟ್ಕೊಂಡಿರೋಣ ಅಂತ ಐಡಿಯಾ ಇತ್ತು. ಆದರೆ ನನ್ನ ಮಗನ ಅದು ಬರಲೇ ಇಲ್ಲ ಗೈಸ್. ನಮ್ಮ ಮತ್ತೆ ಸ್ವಲ್ಪ ಅದಕ್ಕೆ ನಿದ್ದೆ ಆದರೂ ಮಾಡ್ಸೋಣ, ಆಮೇಲೆ ನಿದ್ದೆ ಮಾಡ್ತಿರ್ಬೇಕಿದ್ರೆ ಗ್ಯಾಪಲ್ಲಿ ಅದನ್ನು ಕಾರಲ್ಲಿ ಕೂರ್ಸ್ಕೊಳ್ಳೋಣ ಅಂತ ಅಂದ್ಕೊಂಡ್ವು. ಬಟ್ ಅದಕ್ಕೆ ಗೊತ್ತಾಗ್ಬಿಡ್ತು, ಕಾರ್ ಹತ್ರ ಬಂದಾಗಲೇ ಅದು ನನ್ನ ಮಗಂದು ಎದ್ದೇಳ್ತು. ಸೊ ಅದಕ್ಕೆ ನನ್ನ ಮಗಂದು ಅನ್ಬೇಡ ಹಂಗೆ. ಗೈಸ್, ಹಾಗಂತ ಇವತ್ತು ನಮ್ಮ ಮನೇಲಿ ಸ್ಪೆಷಲ್ ತಿಂಡಿ ಮಾಡಾರೆ ಗಾಯ್ಸ್. ಇದು ನಮ್ಮ ಮನೇಲಿ ಫಾರ್ ದ ಫಸ್ಟ್ ಟೈಮು ನಮ್ಮ ಮನೇಲಿ ತಿಂಡಿ ಮಾಡಿರೋದು ಏನಂದರೆ ಪಡ್ಡು ಜೊತೆಗೆ ಚಟ್ನಿ ಮಾಡೋರೆ. ಆ್ಯಕ್ಚುಲಿ ದೋಸೆಗಿಂತ ನನಗೆ ಈ ಪಡ್ಡುನೇ ಇಷ್ಟ ಆಯಿತು. ಅದು ನಮ್ಮ ಮನೇಲಿ ಮಾಡೋದ್ರಲ್ಲಿ ನಮ್ಮಮ್ಮ ದೋಸೆ ಮಾಡ್ತಾರಲ್ಲ, ದೋಸೆ ಮಾಡೋದಕ್ಕಿಂತ ನಂಗೆ ಪಡ್ಡುನೇ ಇಷ್ಟ ಆಯಿತು. ಈ ನೀನು ದೋಸೆ ಮಾಡೋದಕ್ಕಿಂತ ಪಡ್ಡುನೇ ಚೆನ್ನಾಗೈತೆ ಕಣಮ್ಮ. ನಿಂಗೆ ದೋಸೆ ಮಾಡೋದು ಈಸಿನಾ ಪಡ್ಡುನಾ? ಹಂಗಾರೆ ದೋಸೆ ಬದಲು ಎನಿ ಟೈಮ್ ಪಡ್ಡುನೇ ಮಾಡಿಬಿಡು. ಗೈಸ್, ನಮ್ಮ ಅಪ್ಪನೇ ಪಡ್ಡು ತಿಂದ್ರು. ಹೆಂಗಿತ್ತು ಪಾಪ ಪಡ್ಡು? ಚೆನ್ನಾಗಿದೆ ದೋಸೆಗಿಂತ ಅಲ್ವಾ? ನಾವು ಅಪರೂಪಕ್ಕೆ ತಿಂದಿರೋದಲ್ಲ, ಅಪರೂಪಕ್ಕೆಲ್ಲ ತಿಂದೇ ಇಲ್ಲ, ಅದಕ್ಕೆ ಟೇಸ್ಟ್ ಸಿಗ್ತಾ ಇರ್ಬೋದು ಅಲ್ವಾ? ಇನ್ನೊಂದ್ ಸ್ವಲ್ಪ ಹೆಚ್ಚು ಹಾಕ್ಬೇಕಾಯ್ತಾ ಅಂತ ಹಸಿಮೆಣಸಿನಕಾಯಿ, ಸೊಪ್ಪು, ಈರುಳ್ಳಿ ಎಲ್ಲ. ಕರೆಕ್ಟ್. ಗೈಸ್, ಲಾಸ್ಟ್ ವ್ಲಾಗಿಗೆ ಅಂತ ಕಮೆಂಟ್ಸ್ಗಳು ನಾನು ಹೇಳಿದ್ದೆ ಗೈಸ್, ಜೋಲೋ ಚಿಪ್ಸು ಯಾರ ಜೊತೆ ಚಾಲೆಂಜ್ ಮಾಡಬೇಕು ಕಮೆಂಟ್ ಮಾಡಿ ಅಂತ. ಲೈಕ್ ಆಲ್ಮೋಸ್ಟ್ ಸ್ವಲ್ಪ ಜನ ಕಮೆಂಟ್ ಮಾಡಿದ್ದೀರಾ. ಆಂಟಿ ಜೊತೆ ಮಾಡಿ, ಸ್ವಲ್ಪ ಜನ ಅಮ್ಮ ಜೊತೆ ಬೇಡ, ಪಪ್ಪ ಜೊತೆ ಬೇಡ, ಪೇರೆಂಟ್ಸ್ ಜೊತೆ ಬೇಡ, ಹಂಗೆ ಅಂತೆಲ್ಲ ಕಮೆಂಟ್ ಹಾಕಿದ್ರಿ. ಬಟ್ ನೋಡೋಣ, ಹೌದು ನನಗೂ ಹಂಗೆ ಅನ್ನಿಸ್ತು. ಸುಮ್ಮನೆ ನಾವು ಅಮ್ಮಂಗೆಲ್ಲ ಫಸ್ಟೇ ಸಖತ್ ಖಾರ ಇರುತ್ತೆ, ಸುಮ್ಮನೆ ನಾವು ಅಮ್ಮಂಗೆಲ್ಲ ಕೊಟ್ಟು ಸುಮ್ಮನೆ ಯಾಕೆ ಹೇಳಿ. ಸೊ ಬೇಕಾದ್ರೆ ಇಷ್ಟೇ ಸ್ವಲ್ಪ ಟೇಸ್ಟ್ ಮಾಡಲಿ ಅಷ್ಟೇ ಗೈಸ್. ನೆಕ್ಸ್ಟ್ ವ್ಲಾಗಲ್ಲಿ ಚಾಲೆಂಜ್ ಆ್ಯಕ್ಚುಲಿ ನಾನು ಮಾಡೋಣ ಅಂತ ಮಾತಾಡ್ಕೊಂಡ್ವು. ಸೊ ನೋಡೋಣ, ಗಾನವಿ ಇನ್ನೇನು ಬರ್ತಾಳೆ, ನಾಳೆ ತಪ್ಪು ನಾಳಿದ್ದು ಬರ್ತಾಳೆ ನಮ್ಮ ಗಾನವಿ. ಟೇಸ್ಟ್ ಮಾಡೋಕ್ಕೆ ಇಷ್ಟು ಕೊಡೋಣ, ನಾವಮ್ಮ ಕಂಟ್ರೋಲ್ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ. ಸೊ ಗೈಸ್, ವ್ಲಾಗು ಎಂಡ್ ಮಾಡ್ತೀನಿ ಗೈಸ್. ಇಲ್ಲಿವರೆಗೂ ವ್ಲಾಗ್ ನೋಡಿದ್ರೆ ಲೈಕ್ ಬಿಟ್ಟು, ಚಾನಲ್ಗೆ ಸೂಪರ್ ಆದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಗೈಸ್. ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.